ಕುರಿಗಳ ತೂಕ ಫಾಸ್ಟ್ ಆಗಿ ಹೆಚ್ಚಿಸೋದ್ ಹೆಂಗ? ಯಾವ ರೀತಿ ಫುಡ್ ಕೊಡ್ಬೇಕು? ಅದಾದ್ಮೇಲೆ ಮೇಕೆಗಳು ಹಾಲು ಹೆಚ್ಚಿಗೆ ಕೊಡ್ಬೇಕಂದ್ರೆ ಯಾವ ರೀತಿ ಮೇಂಟೈನ್ ಮಾಡ್ಬೇಕು? ಇದ್ರ ಬಗ್ಗೆ ತಿಳ್ಕೊಬೇಕಂದ್ರ ಫುಲ್ ವಿಡಿಯೋ ನೋಡ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಳ ಜನ ನನ್ಗ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಒಳಗ ಫೇಸ್ಬುಕ್ ಒಳಗ ಕೇಳಾತಿದ್ರಿ, ನಿಮ್ ಶೆಡ್ ಇಂದ ಫುಲ್ ಡೇ ರೂಟೀನ್ ತೋರಿಸ್ರಿ, ಮರಿಗಳಿಗೆ ಯಾವ ರೀತಿ ಆಹಾರ ಕೊಡ್ತೀರಿ ಅಂತ. ಸೊ ನಮ್ ಫಾರ್ಮ್ ಒಳಗ ಈಗ ಕುರಿ ಆಡು ಎರಡು ಅದಾವು. ಸೊ ಎರಡಕ್ಕೂ ನಾವು ಬೇರೆ ಬೇರೆ ತರದ ಆಹಾರ ಕೊಡ್ತೀವಿ. ಇದು ಮೇಕೆಗೆ ಅಂದ್ರ ಆಡಿಗೆ ಯಾವ ರೀತಿ ಹಸಿ ಮೇವು ಬೆಳ್ಕೊಂದಿವಿ, ಯಾವೆಲ್ಲ ಹಸಿ ಮೇವು ಹಾಕೊಂಡಿವಿ, ಎಷ್ಟು ದಿನ ಬಾಳಿಕೆ ಬರುತ್ತ, ಆಮೇಲೆ ಒಂದಿಷ್ಟು ಹಸಿ ಮೇವು ಕೊಡ್ಬೇಕಂತ ಹೇಳ್ತಾರ, ಎಷ್ಟು ಪ್ರಮಾಣದೊಳಗ್ ಕೊಡ್ಬೇಕು. ಮತ್ತೆ ಈಗ ಮಳೆಗಾಲದೊಳಗಂದ್ರ ಬಾಳ ಹುಷಾರಾಗಿರ್ಬೇಕು ಹಸಿ ಮೇವು ಕೊಡ್ಬೇಕಂದ್ರ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಅಂಡ್ ಒಣ ಮೇವು ಯಾವೆಲ್ಲ ಒಣ ಮೇವು ಕೊಡೋದ್ರಿಂದ ಕುರಿಗಳ ತೂಕ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗುತ್ತಾ. ಕೈ ತಿಂಡಿ ಮೇನ್ ಇಂಪಾರ್ಟೆಂಟ್, ಕುರಿಗಳ ತೂಕ ಹೆಚ್ಚಿಗೆ ಆಗ್ಬೇಕಂದ್ರ ಸೊ ಯಾವ ರೀತಿ ಕೈ ತಿಂಡಿನ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡ್ರಿ. ಸೊ ಫಸ್ಟ್ ನಾನು ಹಸಿ ಮೇವು ಬಗ್ಗೆ ಹೇಳ್ಬಿಡ್ತೀನಿ. ಸೊ ಹಸಿ ಮೇವು ಒಳಗ ನಾವು 2-3 ತರದ್ ಹಸಿ ಮೇವು ಹಾಕೊಂಡಿವಿ. ಇದು ಹಸಿ ಮೇವು ಆಡಿಗಷ್ಟೇ ಹಾಕ್ತಿವಿ. ಸೊ ರೀಸನ್ ಏನಂದ್ರ ಆಡು ಎಷ್ಟು ತಿಂದ್ರುನು ಅದಕ್ಕ ಸಾಕಾಗೋದಿಲ್ಲ. ನೀವು ಮುಂಜಾನೆ ಸಂಜಿತನ ಅದಕ್ ತಿನ್ನೋದಕ್ ಬಿಡ್ರಿ, ಮೇಯ್ಕೊಂದೇ ಇರುತ್ತ ಅದು. ನನ್ಗ ತಿನ್ನೋದ್ ಸಾಕಂತ ಒಂದ್ ಕಡೆ ಬಂದ್ ಕೊಡೋದಿಲ್ಲ. ಆದ್ರೆ ಕುರಿ ಹೆಂಗಂದ್ರ ಸ್ವಲ್ಪ ಹೊತ್ ಮೆಲ್ಕ್ ಹಾಕಿ ಸ್ವಲ್ಪ ಹೊತ್ ಸುಮ್ನೆ ಮಲ್ಕೊಂಡ್ ಬಿಡ್ತಾವ. ಆಡ್ ಹಂಗ್ ಮಾಡೋದಿಲ್ಲ, ಮುಂಜಾನೆ ಸಂಜಿತನಾನು ಮೆಲ್ಕ್ ಹಾಕೊಂಡ್ ಏನಾರು ತಿನ್ಕೊಂಡೇ ಇರ್ತಾವ. ಸೊ ಅವಕ್ಕ ಒಣ ಮೇವ್ ಎಷ್ಟ್ ಹಾಕಿದ್ರು ಈಡ್ ಆಗೋದಿಲ್ಲ, ಸಾಕಾಗೋದೇ ಇಲ್ಲ ಅವಕ್ಕ. ನಮ್ದ ಟ್ರ್ಯಾಕ್ಟರ್ ಗಟ್ಲೆ ಒಣ ಮೇವ್ ತಂದ್ ಅದಕ್ಕ ಹಾಕೋದಾಗೋದಿಲ್ಲ. ಅದನ್ನ ನಾವು ಕವರ್ ಮಾಡ್ಕೋಬೇಕ. ನಮ್ದ ಬಂಡವಾಳನ ನಾವು ಸ್ವಲ್ಪ ಸೇಫ್ ಆಗಿ ಇಟ್ಕೋಬೇಕಂದ್ರ ಆಡಿಗೆ ಒಣ ಮೇವ್ ಜೊತೆಗೆ ಹಸಿ ಮೇವು ಹಾಕೋಬೇಕಾಗತ್ತ. ಹಸಿ ಮೇವ್ ಒಳಗ ಯಾವ ಹಸಿ ಮೇವ್ ಹಾಕೋಬೇಕ ಅನ್ನೋದು ಇಂಪಾರ್ಟೆಂಟ್ ಆಗತ್ತ. ಸೊ ಅದರ ವಿಚಾರಕ್ ಬಂದ್ರ ನಾವು ಫಸ್ಟ್ ರೇಷ್ಮೆ ಹಚ್ಕೊಂಡಿವಿ. ರೇಷ್ಮೆ ಮಿನಿಮಮ್ ಸರಿಯಾದ ನೀರು ಮತ್ತ ಗೊಬ್ಬರ ಕೊಟ್ರ 10 ವರ್ಷ ಅಂತ್ರು ಬಾಳಿಕೆ ಬರತ್ತ. ಸೊ ಇದು ನಮ್ದು ಫಸ್ಟ್ ಕಟಾವ್ ಆಗೇತಿ ಆಲ್ರೆಡಿ. ಅಂದ್ರ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಆ ಕಡೆ ಲಾಸ್ಟ್ ಲೈನ್ ಅದಾವು. ಇವೇನಿಲ್ಲ ಅಂದ್ರು ಒಂದ್ 10-12 ಸಾಲ್ ಅದಾವ. ಈ 10-12 ಸಾಲ್ ಒಳಗ ನಾವು ಇವ್ನೇನ್ ಫಸ್ಟ್ ಕಟಾವ್ ಮಾಡ್ಕೊಂಡ್ ಹೋಗಿವಲ್ಲ, ಇನ್ನು ಲಾಸ್ಟ್ ಇನ್ನು 2-3 ಸಾಲ್ ಅದಾವ್ ನಮ್ದು ಕಟ್ ಮಾಡೋದು ಫಸ್ಟ್ ಕಟಾವ್ದ. ಆದ್ರೆ ಇವ್ ಆಲ್ರೆಡಿ ನೋಡ್ರಿ ನನ್ಕಿಂತ ಹೈಟ್ ಬಂದವ್. 5.5 ಫೀಟ್ ಮೇಲೆ ಅದಾವ ಇವ. 5.5 ಫೀಟ್ ಅಂತೂ ಐತಿ. ನಾವು ಕಟ್ ಮಾಡಿರೋದು ಇಲ್ಲಿ ಕಟ್ ಮಾಡಿರ್ತೀವಿ. ಲಾಸ್ಟ್ ನಾವ್ 1.5 ಫೀಟ್ ಅಷ್ಟ ಹೈಟ್ ಬಿಟ್ಟು ಕಟ್ ಮಾಡ್ಕೊಂಡಿರ್ತೀವಿ ಕೆಳಗ. ಆದ್ರೂನು ಅಲ್ಲಿಗ್ ಮುಟ್ಟೋಷ್ಟ್ರೊಳಗ ಇಷ್ಟು ಬಂದೈತಿದು. ಅಂದ್ರೆ ಇದ್ರ ಜೊತೆಗೆ ನಾವು ಬೇರೆ ಬೇರೆ ಹಸಿ ಮೇವ್ನು ಹಾಕೋತೀವಿ ಅದಕ್ಕಂತ ಹೇಳಿ. ಸೊ ಈ ರೇಷ್ಮೆ ಹಾಕೋದು ಹೆಂಗಂದ್ರ ಮರಿಗಳಿಗೆ, ಇದು ಮರಿಗಳಿಗೆ ಬಾಳ ಇಷ್ಟಪಟ್ಟು ತಿನ್ನುವಂತ ಮೇವ್. ಯಾಕಂದ್ರ ಅವಕ್ಕ ರುಚಿಕರವಾದ ಮೇವ್ ಒಳಗ ಒಂದಂದ್ರ ರೇಷ್ಮೆ ಗಿಡ ಅಂತ ಹೇಳ್ಬೋದು. ಇದು ಕೊಡೋದ್ರಿಂದ ಏನಾಗತ್ತಂದ್ರ ಅದ್ರ ಹಾಲಿನ ಉತ್ಪನ್ನ ಹೆಚ್ಚಾಗತ್ತ, ಮರಿಗಳ ಬೆಳವಣಿಗೆಗೆ ಸಹಾಯ ಆಗತ್ತ. ಇದನ್ನೊಳಗ ನೀರಿನ ಮತ್ತೆ ನಾರಿನಾಂಶ ಜಾಸ್ತಿ ಇರೋ ಕಾರಣ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಜೀರ್ಣಕ್ರಿಯೆಗಂತೂ ಹೇಳ್ ಮಾಡ್ತಿರೋ ಮೇವ್ ಅಂದ್ರ ಇದು ರೇಷ್ಮೆ ಗಿಡ ಅಂತ ಹೇಳ್ಬೋದು. ಇದು ದೊಡ್ಡ ಆಡಿಗೂ ಕೊಡ್ಬೋದು, ಮತ್ತ 1 ತಿಂಗಳು ಮರಿಗಳು ಏನಿರ್ತಾವಲ್ಲ ಅವಕ್ಕೂನು ಹಾಕ್ಬೋದು, ಆರಾಮಾಗಿ ತಿಂತಾವ. ಸೊ ಇದನ್ನ ನೀವು ಕಟ್ ಮಾಡಿನೂ ಕೊಡ್ಬೋದು, ಅಂದ್ರೆ ಚಾಪ್ ಕಟರ್ ಒಳಗ್ ಹಾಕಿ ಕಟ್ ಮಾಡಿನೂ ಕೊಡ್ಬೋದು. ಇಲ್ಲ ಅಂದ್ರೆ ಇವನ್ನ ಕಟ್ ಮಾಡ್ಕೊಂಡು ಒಂದ್ ದಾರದ ಗಿರ ಕಟ್ಟಿ ಒಂದು ಶೆಡ್ಡಿಗೆ ಹಿಂಗ್ ಜೋತ್ ಬಿಟ್ರು ಅವು ತಿಂತಾವ. ನಾವು ಆಲ್ಮೋಸ್ಟ್ ರೇಷ್ಮೆ ಗಿಡನ ಕಟ್ ಮಾಡಿ ಅಂದ್ರೆ ಇದು ಚಾಪ್ ಕಟರ್ಗೆ ಯೂಸ್ ಮಾಡೋದಿಲ್ಲ. ಇದನ್ನ ಇಲ್ಲಿಂದ ಕಟ್ ಮಾಡ್ಕೊಂಡು ಹಿಂಗ್ ಹಾಕಿದ್ರ ಅವು ಎಲಿ ಎಲ್ಲಾ ತಿಂದು ಕಡ್ಡಿ ಎಲ್ಲಾ ಉಳಿಸ್ಬಿಡ್ತಾವ. ಸೊ ಇದು ಫಸ್ಟ್ ಮೇವ್. ಇದು ಆಮೇಲೆ ಮೇನ್ ಫುಡ್ ಆಗಿ ಕೊಡಾಕ್ ಹೋಗ್ಬಿಡ್ರಿ. ಅಂದ್ರೆ ಮೇನ್ ಫುಡ್ ಅಂದ್ರೆ ಹೆಂಗಂದ್ರ ಇದನ್ನ ಒಂದ್ ಟೈಮ್ ಫುಲ್ ಕೊಡಾಕ್ ಹೋಗ್ಬೇಡ್ರಿ. ಇದು ಒಂದ್ ಸೈಡ್ ಫುಡ್ ಅನ್ನಂಗ ಮೇಂಟೈನ್ ಮಾಡ್ರಿ. ಸೊ ನೆಕ್ಸ್ಟ್ ನಾವಿಲ್ಲಿ ಹಚ್ಕೊಂಡಿರೋದ್ ಯಾವ್ದ ಅಂದ್ರ ಬೇಲಿ ಮೆಂತೆ. ಇಲ್ಲ ಐತ್ ನೋಡ್ರಿ ಬೇಲಿ ಮೆಂತೆ. ಇದಿಷ್ಟು ಬೇಲಿ ಮೆಂತೆ. ಸೊ ಇದು ಇನ್ನು ಈಗ ಒಂದ್ 1.5 ತಿಂಗಳು ಆಗೇತಿ ಅಷ್ಟೇ ಅನ್ಕೋತೀನಿ ನಾನು ಇದನ್ನ ಬೇಲಿ ಮೆಂತೆ ಹಚ್ಚಿ. ಸೊ ಇಷ್ಟು ಬಂದೈತಿದ್ದು. ಸೊ ಇವನ್ನ ಹಚ್ಕೊಂಡಿರೋ ಮೇನ್ ರೀಸನ್ ಏನಂದ್ರ ನಮ್ ಫಾರ್ಮ್ ಒಳಗಿರುವಂತ ಸಣ್ಣ ಸಣ್ಣ ಮರಿಗಳಿಗೆ ಯೂಸ್ ಆಗ್ಲಿ ಅಂತ ಹೇಳಿ. ಯಾಕಂದ್ರ ಈಗ ನಾವು ನೇಪಿಯರ್ನು ಹಚ್ಕೊಂಡಿವಿ. ದೊಡ್ಡ ಆಡ್ ಏನದವಲ್ಲ, ತಾಯಿ ಆಡು ನೇಪಿಯಾರು, ಇದು ರೇಷ್ಮೆ, ಇದು ಚೊಗಚಿ ತಿಂತಾವ, ಆಮೇಲೆ ಬೇಲಿ ಮೆಂತೆ ಎಲ್ಲಾನು ತಿಂತಾವ. ಆದ್ರೆ ಸಣ್ಣ ಮರಿಗಳಿಗೆ ಇದು ನೇಪಿಯರ್ ತಿನ್ನೋದಕ್ಕ ಅಷ್ಟು ಇದು ಆಗೋದಿಲ್ಲ. ಆಮೇಲೆ ಡೈಜೆಷನ್ ಕೂಡ ಈಸಿಯಾಗಿ ಆಗೋದಿಲ್ಲ ಅದು. ಸೊ ಇದು ಬೇಲಿ ಮೆಂತೆ ಮತ್ತ ರೇಷ್ಮೆ ಕೊಡೋದ್ರಿಂದ ಸಣ್ಣ ಮರಿಗಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಆಲ್ರೆಡಿ ನಾವು 3 ತರದ್ ನೇಪಿಯರ್ ಹಾಕೊಂಡಿವಿ. ಅದ್ರ ಜೊತೆಗೆ ಸಣ್ಣ ಮರಿಗಳಿಗೆ ರೇಷ್ಮೆ ಅಷ್ಟ ಕೊಡ್ತಿದ್ವಿ, ಅದ್ರ ಜೊತೆಗೆ ಇನ್ನೊಂದ್ ಇರ್ಲಿ ಅನ್ನೋದಕ್ಕ ಇದು ಬೇಲಿ ಮೆಂತೆ ಹಾಕೊಂಡಿವಿ. ನೆಕ್ಸ್ಟ್ ಅಲ್ಲಿ ನೇಪಿಯರ್ ತೋರಿಸ್ತೀನಿ. ಸೊ ಈಗ ಬೇಲಿ ಮೆಂತೆ ಮತ್ತ ಇದು ರೇಷ್ಮೆ ಗಿಡದ ಬಗ್ಗೆ ತಿಳ್ಕೊಂಡ್ರಿ. ಇಲ್ಲಿ ನಾವು 3 ತರದ್ ಮೇವ್ ಹಾಕೊಂಡಿವಿ. ಅದು ನೇಪಿಯರ್ ಗಳನ್ನ ಹಾಕೊಂಡಿವಿ, 3 ಬೇರೆ ಬೇರೆ ತಳಿಯ ನೇಪಿಯರ್ ಗಳು.
ಸೊ ಫಸ್ಟ್ ಗ್ರೀನ್ ನೇಪಿಯರ್ ಅಲ್ಲಿ ಸರ್ಕಾರಿ ಹುಲ್ಲು ಅಂತಾರ ಅದನ್ನ ಹಾಕೊಂಡಿವಿ. ಸೊ ಇದು ರೆಡ್ ನೇಪಿಯರ್, ಇಲ್ಲಿ ಇಂಡೋನೇಷಿಯಾ ನೇಪಿಯರ್. ಸೊ ಇದನ್ನ ಪಾರ್ಟಿಷನ್ ಆಗಿ ಹಚ್ಕೊಂಡಿವಿ. ಸೊ ಇದು ಗ್ರೀನ್ ನೇಪಿಯರ್ ಏನೈತಲ್ಲ ಅದಕ್ಕ ಕಾಂಡ ಅನ್ನೋದು ಬಹಳ ದಪ್ಪ ಬರುತ್ತ. ಹಸಿ ಮೇವು ಅಂದ್ರ ಅದ್ರ ಎಲಿಗಳು ಸ್ವಲ್ಪ ಕಡಿಮೆ ಇರ್ತಾವ. ಸೊ ಅಲ್ಲಿ ನೀವು ನೋಡ್ಬೋದು ಕಬ್ಬಿನಂಗ್ ಬರುತ್ತ ಅದು ಕೆಳಗೆಲ್ಲ ಕಬ್ಬಿನಂಗ ಕಾಂಡ ಬರ್ತ, ಅದ್ರ ಮೇಲೆ ಸ್ವಲ್ಪ ಎಲಿಗಳು ಬರ್ತಾವ. ಇದು ಮೇನ್ ಆಗಿ ಏನಂದ್ರ ದನಗಳಿಗೆ ಆ ಆ ಇದು ದನಗಳಿಗೆ ಯೂಸ್ ಮಾಡೋದಕ್ಕ ಬೆಟರ್. ಯಾಕಂದ್ರ ಅವಕ್ಕ ಹೊಟ್ಟಿ ತುಂಬೋದಕ್ಕ ಸಹಾಯ ಆಗುತ್ತ. ಅವು ಸಣ್ಣದ ದಪ್ಪ ತೆಳ್ಳಗ ನೋಡಲ್ಲ, ಸುಮ್ನೆ ತಿಂದು ಬಿಡ್ತಾವ. ಬಟ್ ಈ ಆಡುಗಳಿಗೆ ಸ್ವಲ್ಪ ಅದು ತಿನ್ನೋದಕ್ಕ ಕಷ್ಟ ಆಗುತ್ತ. ಅದ್ರ ಕಾಂಡ ತಿನ್ನೋದಕ್ಕ ನಾವು ಚಾಪ್ ಕೊಟ್ರ ಫುಲ್ ಸಣ್ಣ ಮಾಡಿ ಕೊಟ್ರ ನಡಿತೈತಿ, ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಅದನ್ ಬಿಟ್ರೆ ಇದು ರೆಡ್ ನೇಪಿಯರ್, ಇದು ಕೂಡ ಸೇಮ್ ಹಂಗ ಬರ್ತಾವ, ಅದಕ್ಕಿಂತ ಸ್ವಲ್ಪ ಎಲಿಗಳು ಜಾಸ್ತಿ ಬರ್ತಾವ. ಇದು ಈಗ ನೇಪಿಯರ್ ಗಳನ್ನ ಯಾವ್ದಕ್ ಯೂಸ್ ಮಾಡ್ಬೋದು ಅಂದ್ರೆ ಮೇನ್ ಆಗಿ ಹೊಟ್ಟೆ ತುಂಬಿಸೋದಕ್ಕ ಸಹಾಯ ಮಾಡುತ್ತ. ಈಗ ಈ ರೇಷ್ಮೆ, ಚೊಗಚಿ, ಬೇಲಿ ಮೆಂತೆ ಮತ್ತ ಬಹಳಷ್ಟು ತರದ ಮೇವುಗಳು ಅದಾವು. ಅವು ಹುಲ್ಲು ಜಾತಿಯ ಮೇವು, ಗಿಡದ ಜಾತಿಯ ಮೇವು ಏನದಾವಲ್ಲ ಅವು ಅಷ್ಟು ಹೊಟ್ಟೆ ತುಂಬೋದಕ್ಕ ಹೆಲ್ಪ್ ಮಾಡೋದಿಲ್ಲ. ಮೇನ್ ಆಗಿ ಚೊಗಚಿ, ಬೇಲಿ ಮೆಂತೆ, ರೇಷ್ಮೆನ ಮೇನ್ ಫುಡ್ ಆಗಿ ಕೊಡೋದಕ್ ಬರಲ್ಲ, ಸೈಡ್ ಡಿಶ್ ಅನ್ನಂಗ ಕೊಡ್ಬೋದ್. ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಹೆಂಗ ಅಷ್ಟೇ ಕೊಡ್ಬೋದ್ ನಾವ್. ಬಟ್ ಈ ನೇಪಿಯರ್ ಗಳನ್ನ ಹೊಟ್ಟೆ ತುಂಬುವಂಗ ಕೊಡ್ಬೋದು. ಮೇನ್ ಹೊಟ್ಟೆ ತುಂಬಿಸೋದಕ್ಕ ನೇಪಿಯರ್ ಗಳನ್ನ ಹಾಕೋತೀವಿ. ಒಂದ್ ಹಸಿ ಮೇವು ಹೊಟ್ಟೆ ತುಂಬಿಸೋದಕ್ಕಂದ್ರ ನೇಪಿಯರ್ ಗಳನ್ನ. ಅದ್ರೊಳಗ ಇವೆರಡು ನೇಪಿಯರ್ ಗಳು ಇದು ಐತಿ ಹೇಳ್ದೆಲ್ಲ, ಗ್ರೀನ್ ನೇಪಿಯರ್, ರೆಡ್ ನೇಪಿಯರ್ ಎರಡೂ ಸೇಮ್. ಬಟ್ ಇದ್ರೊಳಗ್ ಪ್ರೋಟೀನ್ ಜಾಸ್ತಿ ಇರುತ್ತ. ಸೊ ಆ ರೀಸನ್ಗೆ ಬೆಳವಣಿಗೆ ಕೂಡ ಚಲೋ ಆಗುತ್ತ. ಇನ್ನ ಇದು ಇಂಡೋನೇಷಿಯಾ ನೇಪಿಯರ್. ಸೊ ಅವೆರಡಕ್ಕೂ ಸ್ವಲ್ಪ ಇದು ಡಿಫ್ರೆನ್ಸ್ ಕಮ್ಮಿ ಅಂದ್ರ ಅದು ಮಿನಿಮಮ್ ಒಂದ್ 10 ಫೀಟ್ ಹೈಟ್ ಹೋಗುತ್ತ. ಅದು 8 ಫೀಟ್ 10 ಫೀಟ್ ಅಷ್ಟು ಗ್ರೀನ್ ನೇಪಿಯರ್. ಇದು ಇಂಡೋನೇಷಿಯಾ ನೇಪಿಯರ್ ನೋಡೋದಕ್ ಹಂಗೆ ಕಂಡ್ರುನು ಇದು ಒಂದು 5 ಫೀಟಿಗ್ ಲಾಸ್ಟ್ ಅಂತ ಅನ್ಕೋತೀನಿ. ಬಟ್ ಇದ್ರದ್ ಏನಂತಂದ್ರ ಒಂದೇ ಕಡ್ಡಿ ಹಚ್ಕೊಂಡ್ರ ಇದು ಇಷ್ಟು, ಇಲ್ಲಿ ನೋಡ್ರಿ ನೀವು, ಇದು ಇಷ್ಟು ಒಂದೇ ಕಡ್ಡಿ ಐತಿ. ಇದು ಅಂದ್ರ ಬಹಳ ಸ್ಪ್ರೆಡ್ ಆಗುತ್ತ. ಅದು ಒಂದ್ ಕಡ್ಡಿ ಹಚ್ಚಿದ್ರ ಒಂದ್ 5-6 ಮಡ್ಕಿ ಒಡೆದ ಒಂದ್ 5-6 ಕಡ್ಡಿಗಳು ಬೆಳೆದ್ರ ಇದು 10-12 ಕಡ್ಡಿ ಬೆಳಿತೈತೆ. ಅಂದ್ರೆ ಇದು ಈಡು ಜಾಸ್ತಿ ಆಗುತ್ತ. ನಮ್ಗ ಮೇವಿನ ಏನ ಇಳುವಳಿ ಅಥವಾ ಈಡ್ ಬಾಳ ಬರ್ಬೇಕಂದ್ರ ಇಂಡೋನೇಷಿಯಾ ನೇಪಿಯರ್ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಈಡ್ ಬರ್ತಾ ಅದಾದ್ಮೇಲೆ ಇದನ್ನ ಮರಿಗಳು ಇಷ್ಟಪಟ್ಟು ತಿಂತಾವ್. ಏನ್ ರೀಸನ್ ಅಂದ್ರ ಅವೆರಡಕ್ಕೂ ಕಂಪೇರ್ ಮಾಡ್ಕೊಂಡ್ರ ಇದ್ರ ಎಲಿ ಸ್ವಲ್ಪ ಸಾಫ್ಟ್ ಇರುತ್ತ, ಅದ್ರ ಜೊತೆಗೆ ಸುಂಕು ಕೂಡ ಕಡಿಮೆ ಇರುತ್ತ. ಸೊ ಹಿಂಗ ನಾವು ಈ ಆಡಿಗೆ ಮೇಂಟೈನ್ ಮಾಡೋದಕ್ಕ ಈ 3 ತರದ ಹಸಿ ಮೇವು ಹಚ್ಕೊಂಡಿವಿ. ಇಲ್ಲಿ ನೇಪಿಯರ್ ಗಳನ್ನ ಅಲ್ಲಿ 2 ತರದ ಫ್ರಂಟ್ 2 ತರದ ಮೇವು ಹಚ್ಕೊಂಡಿವಿ, ಬೇಲಿ ಮೆಂತೆ ಮತ್ತೆ ರೇಷ್ಮೆ. ಇಲ್ಲಿ ಇಂಡೋನೇಷಿಯಾ ನೇಪಿಯರ್, ರೆಡ್ ನೇಪಿಯರ್, ಗ್ರೀನ್ ನೇಪಿಯರ್ ಅನ್ನಂಗ 3 ತರದ ಮೇವು ಹಚ್ಕೊಂಡಿವಿ, ನೇಪಿಯರ್ಸ್ ಹಚ್ಕೊಂಡಿವಿ. ಅದ್ರೊಳಗ ನಮ್ಗ ಬಾಳ ಇಷ್ಟ ಆಗಿರೋದು ಇದು ಇಂಡೋನೇಷಿಯಾ ನೇಪಿಯರ್. ಇದ್ರೊಳಗ ಎಲಿ ಅಂಶನು ಬಾಳ ನೋಡ್ರಿ, ಇಲ್ಲಿಂದನೇ ಎಲಿ ಐತಿ. ಆಮೇಲೆ ಇದ್ರೊಳಗ ಕಂಡ ಸ್ವಲ್ಪ ಕಡಿಮೆ ಇರುತ್ತೆ, ಎಲಿ ಬಾಳ ಇರುತ್ತೆ. ಆಮೇಲೆ ಸ್ಪ್ರೆಡ್ ಆಗೋದು ಬಾಳ. ಇದು ಒಂದ್ ತಗೊಂಡ್ 2-3 ಆಡಿಗೆ ಹಾಕ್ಬೋದು ಆರಾಮಾಗಿ, ಅಷ್ಟು ಈಡಾಗುತ್ತೆ ಇದು. ಮತ್ತೆ ಕಟಾವ್ ಆಗಿಂದ ಅಷ್ಟೇ ಫಾಸ್ಟ್ ಆಗಿನೂ ಬೆಳವಣಿಗೆ ಆಗತ್ತ. ಸೊ ಹಂಗಾಗಿ ನೇಪಿಯರ್ ಹಚ್ಕೊಳ್ಳೋದಿದ್ರ ಮರಿಗಳ ಹೊಟ್ಟಿ ತುಂಬಿಸೋದಕ್ಕ ನೇಪಿಯರ್ ಹಚ್ಕೋರಿ. ಬರೇ ನೇಪಿಯರ್ ಕೊಟ್ರ ಮರಿಗಳು ಇಷ್ಟಪಟ್ಟು ತಿನ್ನೋದಿಲ್ಲ, ಸಾಕಾಗ್ಬಿಡುತ್ತ. ಸೊ ಅವು ಇಷ್ಟಪಟ್ಟು ತಿನ್ನುವಂತ ಆಹಾರ ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ರಿ. ಹಂಗಾಗಿ ಬೇಲಿ ಮೆಂತೆ, ರೇಷ್ಮೆಯನ್ನ ನಾವ್ ಹಚ್ಕೊಂಡಿವಿ. ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನ ಹಚ್ಕೋಬಹುದು. ಸೊ ಇಲ್ಲಿ ಏನೈತಲ್ಲ ನಾವು ಇದು ಒಣ ಮೇವ್ನ ಸ್ಟಾಕ್ ಮಾಡ್ಕೊಂಡಿವಿ, ಬನ್ವಿ ಒಟ್ಟಿ. ಸೊ ಈ ರೀತಿ ಬನ್ವಿ ಒಟ್ಕೊಂಡಿವ್ ನಾವ್. ಇದಕ್ಕ ನಾವು ಶೀಟ್ ಹಾಕೋಬೇಕು. ಸೊ ಎಲ್ಲಾರ್ಗು ನಾನು ಏನ್ ಹೇಳ್ತೀನಿ ಅಂದ್ರ ಹೈ ಬಜೆಟ್ ಒಳಗ ನೀವು ಬನ್ವಿ ಒಟ್ಕೊಳತೀರಿ ಅಂದ್ರ ಶೀಟ್ ಹಾಕೊಂಡ್ ಒಟ್ಕೊಳ್ಳೋದು ಬೆಟರ್. ಯಾಕಂದ್ರ ಮಳೆಯೊಳಗ ನಾವ್ ಯಾವ್ದೇ ರೀತಿಯ ಬನ್ವಿ ಒಟ್ಕೊಂಡ್ರು 1 ಇಂಚ್ 2 ಇಂಚ್ ಅಷ್ಟು ವೇಸ್ಟ್ ಆಗ್ಬಿಡುತ್ತ. ಸೊ ನೀವು ಬಾಳ ಬಂಡವಾಳ ಹಾಕಿ ಮೇವ್ ಒಟ್ಕೊಳತೀರಿ ಅಂದ್ರ ಬೆಟರ್ ನೀವು ಶೆಡ್ ಹಾಕಿ ಒಟ್ಕೋರಿ. ಸೊ ನಮ್ದು ಈ ವರ್ಷ ಆಗ್ಲಿಲ್ಲ, ಪ್ಲಾನ್ ಇತ್ತು ಶೆಡ್ ಹಾಕೋದು. ಸೊ ನೆಕ್ಸ್ಟ್ ಇಯರ್ ಶೆಡ್ ಹಾಕೊಂಡ ಬನ್ವಿ ಒಟ್ಕೋಬೇಕಂತ ಮಾಡೀವಿ. ಸೊ ಇದ್ರೊಳಗ ನಾವ್ ಕಡ್ಲಿ ಹೊಟ್ಟು, ತೊಗರಿ ಹೊಟ್ಟು, ಉಳ್ಳಿ ಹೊಟ್ಟು, ಶೇಂಗಾ ಹೊಟ್ಟು ಹಾಕೊಂಡಿವಿ. ಮೇನ್ ತೊಗರಿ ಹೊಟ್ಟುನು ಮರಿಗಳು ಇಷ್ಟಪಟ್ಟು ತಿಂತಾವು. ಉಳ್ಳಿ ಹೊಟ್ಟಂತ್ರು ಇನ್ನೂ ಬಾಳ ಇಷ್ಟಪಟ್ಟು ತಿಂತಾವ. ಅದ್ರೊಳಗ್ ಶೇಂಗಾ ಹೊಟ್ಟಂತ್ರು ಹೇಳೋದೇ ಬೇಡ. ಶೇಂಗಾ ಹೊಟ್ಟೊಳಗು 2 ತರ ಅದಾವು, ಹಬ್ಶೇಂಗಾ ಮತ್ತ ಗೆಜ್ಜಿ ಶೇಂಗಾ ಅಂತ ಹೇಳಿ. ಸೊ ಇದ್ರೊಳಗ ನಾವು ಹಬ್ಶೇಂಗಾ, ತೊಗರಿ ಹೊಟ್ಟು, ಉಳ್ಳಿ ಹೊಟ್ಟು, ಕಡ್ಲಿ ಹೊಟ್ಟು ಹಾಕೊಂಡಿವಿ. ಹಬ್ಶೇಂಗಾ ರೇಟ್ ಹಬ್ಶೇಂಗಾ ಹೊಟ್ಟು ಕಾಸ್ಟ್ಲಿ ಬಾಳ ಐತಿ ಗೆಜ್ಜಿ ಶೇಂಗಾಕ್ಕಿಂತ. ಸೊ ಇದನ್ನ ಕೊಡೋದ್ರಿಂದ ಏನಾಗತ್ತಂದ್ರ ಮರಿಗಳ ತೂಕ ಫಾಸ್ಟ್ ಆಗಿ ಬೆಳವಣಿಗೆ ಆಗುತ್ತ. ಒಣ ಮೇವು ಕೊಟ್ಟು ಮರಿಗಳ ತೂಕ ಫಾಸ್ಟ್ ಆಗಿ ಇನ್ಕ್ರೀಸ್ ಮಾಡಾತಿರಿ ಅಂದ್ರ ಅದ್ರೊಳಗ ಶೇಂಗಾ ಹೊಟ್ಟು, ಅದ್ರೊಳಗ ಹಬ್ಶೇಂಗಾ ಹೊಟ್ಟು ಮತ್ತ ಉಳ್ಳಿ ಹೊಟ್ಟು ಹಾಕ್ಲೇಬೇಕಾಗತ್ತ. ಅಂದ್ರ ಮರಿಗಳ ತೂಕ ಫಾಸ್ಟ್ ಆಗಿ ವೆಟ್ ಗೇನ್ ಆಗುತ್ತ.
ಸೊ ಹಂಗ ನಾವ್ ಒಂದ್ 10 ಟ್ರ್ಯಾಕ್ಟರ್ ಮೇವ್ ಹಾಕೊಂಡಿವಿ, ಎಲ್ಲಾ ಮಿಕ್ಸ್ಡ್ ಮಾಡಿ ಬನ್ವಿ ಹೊಟ್ಕೊಂಡಿವಿ. ಅದ್ರ ಜೊತೆಗೆ ಕಡ್ಲಿ ಹೊಟ್ಟಿಂದ ಹೇಳ್ಬೇಕಂದ್ರ ಬಾಳ ಜನ ಅಂತಾರ ಕಡ್ಲಿ ಹೊಟ್ಟು ಹಾಕಕ್ ಹೋಗ್ಬೇಡ್ರಿ ಮರಿಗಳಿಗೆ ಹಂಗ ಹಿಂಗ ಅಂತ ಹೇಳಿ. ಹೌದು, ಮರಿಗಳಿಗೆ ಕಡ್ಲಿ ಹೊಟ್ಟಿ ಯಾಕೆ ಹಾಕ್ಬಾರ್ದು ಅಂತಾರ ಅಂದ್ರ ಅದಕ್ಕ ಕೆಮ್ಮು ಬರುತ್ತ. ಯಾವಾಗ ಅಂದ್ರ ಅದನ್ನ ದೊಡ್ಡ ಮಷಿನ್ಗ್ ಹಾಕಿ ಪುಡಿ ಪುಡಿ ಆಗಿರ್ತೈತಿ, ಅವಾಗ ಜಾಸ್ತಿ ತಿಂದ್ರ ಕೆಮ್ಮು ಬರುತ್ತ. ಅದಾದ್ಮೇಲೆ ಹುಳಿ ಅಂಶ ಜಾಸ್ತಿ ಇರುತ್ತ, ಮರಿಗಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹುಳಿ ಇರೋದಕ್ಕ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರ ಇದು ಶೇಂಗಾ ಹೊಟ್ಟು, ಉಳ್ಳಿ ಹೊಟ್ಟು, ತೊಗರಿ ಹೊಟ್ಟೊಳಗ ಮಿಕ್ಸ್ ಮಾಡಿ ಕೊಟ್ರ ಅದು ಮಿಕ್ಸ್ಡ್ ತಿನ್ನತ್ತ. ಒಣ ಮೇವ್ ತಿನ್ನೋದ್ರಿಂದ ಕುರಿ ಫಾಸ್ಟ್ ಆಗಿ ತೂಕ ಬೆಳವಣಿಗೆ ಆಗುತ್ತೆ 2 ಹೊತ್ತು ಯೂಸ್ ಮಾಡೋದ್ರಿಂದ. ಅದ್ರೊಳಗ ಕಡ್ಲಿ ಹೊಟ್ಟು ಅಂಶ ಸ್ವಲ್ಪ ಜಾಸ್ತಿ ಇತ್ತಂದ್ರ ಹುಳಿ ಮತ್ತ ಉಪ್ಪಿನ ಅಂಶ ಇರ್ತ ಕಡ್ಲಿ ಹೊಟ್ಟು. ಸೊ ಅದು ತಿಂದ ಮೇಲೆ, ಅದು ಹುಳಿ ಉಪ್ಪು ತಿಂದ ಮೇಲೆ ಮನುಷ್ಯ ನೀರ್ ಕುಡಿಲೇಬೇಕು ಹೆಂಗ ಅಂತಾರ, ಹಂಗ ಕುರಿಗಳು ನೀರ್ ಕುಡಿತಾವ. ಸೊ ಕಡ್ಲಿ ಹೊಟ್ಟು ಮೇನ್ ಆಗಿ ಯೂಸ್ ಮಾಡೋದೇ ಎದಕ್ಕಂದ್ರ ನಾವು ಪರ್ಸನಲಿ ಕಡ್ಲಿ ಹೊಟ್ಟು ತಿಂದು ಮರಿಗಳು ಜಾಸ್ತಿ ನೀರ್ ಕುಡಿಲಿ ಅಂತ ಹೇಳಿ. ಮರಿಗಳು ಜಾಸ್ತಿ ನೀರ್ ಕುಡಿದ್ರ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತಾ, ಈಸಿಯಾಗಿ ಡೈಜೆಷನ್ ಆಗುತ್ತಾ, ಆಮೇಲೆ ವೇಟ್ ಗೇನ್ ಕೂಡ ಅಷ್ಟೇ ಆಗುತ್ತ. ಸೊ ಆ ರೀಸನ್ಗೆ ನಾವು 4 ತರದ ಹೊಟ್ಟು ಹಾಕೊಂಡಿವಿ. ಒಣ ಮೇವ್ ಎಷ್ಟು ಕೊಟ್ರು ಸಾಕಾಗೋದಿಲ್ಲ, ಅಷ್ಟು ಚಲೋ ಎಷ್ಟು ಕೊಡ್ತೀರಿ ಅಷ್ಟು. ಸೊ ನೀವ್ ಇದನ್ನೇ ಕೊಡ್ಬೇಕ ಅನ್ನೋದಲ್ಲ, ನಿಮ್ಮ ಭಾಗದೊಳಗ ಯಾವ ರೀತಿ ಮೇವ್ ಸಿಗುತ್ತಾ ಅದನ್ನ ಕೊಡ್ರಿ. ಸೊ ನಮ್ಮ ಉತ್ತರ ಕರ್ನಾಟಕಕ್ಕಂತೂ ಒಣ ಮೇವ್ ಒಳಗ ಕಡ್ಲಿ ಹೊಟ್ಟು, ಉಳ್ಳಿ ಹೊಟ್ಟು, ತೊಗರಿ ಹೊಟ್ಟಂತ್ರು ಸಿಗೋದ್ ಬಾಳ. ರೊಕ್ಕ ಇದ್ದು ಅಂದ್ರೆ ಎಷ್ಟು ಬೇಕಾದ್ರೂ ತಗೋಬಹುದು. ಸೊ ನಮ್ ಕಡೆ ಎಷ್ಟು ರೊಕ್ಕ ಇರ್ತಾವ ಅಷ್ಟು ಮೇವ್ನ ನಾವು ಸ್ಟಾಕ್ ಮಾಡ್ಕೋಬಹುದು. ಸೊ ಆ ರೀಸನ್ಗೆ ನಾವಂತ್ರು ನಮ್ ಕಡೆ ಇದ್ದಷ್ಟಾದ್ರೂ ಹಾಕೊಂಡಿವಿ. ಸೊ ನಿಮ್ ಕಡೆ ರೇಟ್ ಯಾವ ರೀತಿ ಐತಿ, ನಿಮ್ ಕಡೆ ಯಾವ ರೀತಿ ಮೇವ್ ಸಿಗುತ್ತಾ ಅದನ್ನ ನೀವು ಸ್ಟಾಕ್ ಮಾಡ್ಕೊರಿ. ಸೊ ಒಣ ಮೇವು ಕೊಡೋದ್ರಿಂದ ಕುರಿಗಳ ತೂಕ ಹೆಚ್ಚಿಗೆ ಆಗುತ್ತಾ. 1 ಟೈಮ್ ಆಡಿಗೆ ಒಣ ಮೇವು, 1 ಟೈಮ್ ಹಸಿ ಮೇವು ಹಾಕೊಂಡು 1 ಟೈಮ್ ಕೈ ತಿಂಡಿ ಕೊಡ್ತೀವಿ ಆಡಿಗೆ. ಅಂಡ್ ಕುರಿಗಳಿಗೆ ನಾವು 2 ಟೈಮ್ ಈ ಒಣ ಮೇವನ್ನ ಕೊಟ್ಟು 1 ಟೈಮ್ ಕೈ ತಿಂಡಿನ ಕೊಡ್ತೀವಿ. ಸೊ ಇಲ್ಲಿ ನೋಡ್ರಿ, ನಾವು ಬನ್ವಿ ಒಟ್ಕೊಂಡಿವಲ್ಲ, ಈಗ ರೆಗ್ಯುಲರ್ ಆಗಿ ಬನ್ವಿನ ತೆಗದ ಮರಿಗಳಿಗೆ ಹೊಟ್ಟು ಹಾಕ್ಬೇಕಂದ್ರ ಯಾವ ರೀತಿ ಮಾಡ್ಕೊಂಡಿವಿ ಅಂದ್ರ ನೋಡ್ರಿ, ಇಲ್ಲೊಂದು ಗುಬ್ಬಿ ಗೂಡ್ ಆಗ್ಬಿಟ್ಟೈತಿ, ಒಳಗ ಒಂದ್ ಆರಾಮ್ ಒಂದ್ ರೂಮಿನಂಗ ಆಗೈತಿ, ಗುಡಿಸ್ಲದಂಗ. ಸೊ ಇದು ಮುಂದ ನಾವು ಮುಳ್ಳು ಹಾಕಿವಿ, ಇಲ್ಲೇ ಜೀನಿ ಮುಳ್ಳು, ಜಾಲಿ ಮುಳ್ಳು ಅಂತಾರ. ಸೊ ಹಂಗ. ಸೊ ಇದನ್ನ ಹಾಕಿರೋ ರೀಸನ್ ಏನಂದ್ರ ಒಳಗ ಹಂಗ ಗುಹೆ ಹಂಗ ಆಗೇತಲ್ಲ, ಅಲ್ಲಿ ನಾಯಿ, ಬೆಕ್ಕ ಅಥವಾ ಕೋಳಿ ಹೋಗ್ಬಾರ್ದು, ಒಳಗ ಹೋಗಿ ಎಲ್ಲಾ ಕೆಬರ್ಬಾರ್ದು, ಹಾಳ್ ಮಾಡ್ಬಾರ್ದು ಅನ್ನೋ ರೀಸನ್ಗೆ ನಾವ್ ಏನೈತಲ್ಲ ಹಿಂಗ ಮುಳ್ಳು ಹಚ್ಕೊಂಡಿವಿ. ಸೊ ಈ ರೀತಿ ಇದು ಮೇನ್ ಮಳೆಗಾಲದೊಳಗಂತ್ರು ನಮ್ಗ ಬಾಳ ರಿಸ್ಕ್ ಅನ್ಸುತ್ತ. ನೋಡ್ರಿ, ಇಷ್ಟಕ್ಕೊಂದು ಮಳಿಗೆ ತೊಳೆದು ಇಷ್ಟು ಹೊಟ್ಟು ವೇಸ್ಟ್ ಆಗೇತಿ. ಮತ್ತ ಸೈಡಿಗೆ ಹಿಂದಿನ ಸೈಡ್ ಸ್ವಲ್ಪ ವೇಸ್ಟ್ ಆಗೇತಿ, ಈ ಕಡೆ ಏನ ಅಷ್ಟ ಆಗಿಲ್ಲ, ಆ ಕಡೆ ಸ್ವಲ್ಪ ವೇಸ್ಟ್ ಆಗೇತಿ. ಸೊ ಮಳಿ ನೀರಿಗೆ ಯಾವ್ದೇ ರೀತಿ ಬನ್ವಿ ಉಟ್ಕೊಂಡ್ರು ಸ್ವಲ್ಪ ವೇಸ್ಟ್ ಆಗೋದ. ಒಂದ್ ಇಂಚ್ 2 ಇಂಚ್ ಅಷ್ಟು ಒಳಗ್ ಸ್ವಲ್ಪ ನೀರ್ ಹೋಗ್ತಾವ. ಎಷ್ಟೇ ಜೆರೆವಂಗ್ ಮಾಡಿದ್ರು ಸ್ವಲ್ಪ ವೇಸ್ಟ್ ಆಗೋದ. ಸೊ ಹಂಗ ನಮ್ದು ಈಗ ಸದ್ಯಕ್ಕ ಇಷ್ಟು ಬನ್ವಿ ಖಾಲಿ ಆಗೇತಿ. ಇದ್ರ ಮುಂದನು ಒಂದಿಷ್ಟು ತನ ಇತ್ತು ನಮ್ದು ಬನ್ವಿ. ಸೊ ಇಲ್ಲಿಂದ ಬ್ಯಾಸ್ಗಿ ಇತ್ತ, ಅವಾಗ ಅಷ್ಟೇನೋ ಅನ್ಸಿದಿಲ್ಲ. ಈಗ ಬ್ಯಾಸ್ಗಿ ಮುಗಿದ ಮಳಿಗಾಲ ಸ್ಟಾರ್ಟ್ ಆಗೇತಿ. ಸೊ ಒಳಗ್ ಗೂಡ್ ಹಾಕೊಂದ್ ಗುಹೆದಂಗ ಆಗೇತಿ. ಈಗ ನಮ್ದ ಕೈ ತಿಂಡಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀವಿ, ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಸೊ ಫಸ್ಟ್ ನಾವು ಆಡಿಗೆ ಯಾವ ರೀತಿ ಕೈ ತಿಂಡಿ ಕೊಡ್ತೀವಿ ಅಂತ ಹೇಳ್ತೀನಂತ. ಆಡಿಗೆ ಕೊಡ್ಬೇಕಂದ್ರ ನಾವು ಮೆಕ್ಕೆಜೋಳ ಕೊಡ್ತೀವಿ. ಸೊ ಇವು ಮೆಕ್ಕೆಜೋಳ. ಈ ಮೆಕ್ಕೆಜೋಳನ ಮತ್ತ ಅದ್ರ ಜೊತೆಗೆ ಶೇಂಗಾ ಹಿಂಡಿ. ಶೇಂಗಾ ಹಿಂಡಿ ಇಲ್ಲಿ ನೋಡ್ರಿ, ನಾವು ಎಣ್ಣಿ ಗಾನಕ್ಕ ಹೋಗಿ ಫ್ರೆಶ್ ಶೇಂಗಾ ಹಿಂಡಿ ತರ್ತೀವಿ. ಸೊ ಅಲ್ಲಿ ನಮ್ಗ ಹಿಂಗ ದಪ್ಪಂದ ಶೇಂಗಾ ಹಿಂಡಿ ಸಿಗುತ್ತ, ಕಲ್ಲಂಗಿರುತ್ತ ಇದನ್ನ. ಸೊ ಇದನ್ನ ಜಜ್ಜಿ ಹಾಕಿದ್ರು ತಿನ್ನೋದಕ್ಕ ಈಸಿ ಆಗೋದಿಲ್ಲ. ಸೊ ಅವು ಕಾಳು ಇದನ್ನು ಗಟ್ಟಿ ಆಗುತ್ತ. ಸೊ ಹಂಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇವೆರಡನ್ನ ನೆನೆಸಿ ಆಡಿಗೆ ಕೊಡ್ತೀವಿ. ಸೊ ನಾವು ಆಡಿಗೆ ಕೊಡೋದಂದ್ರೆ ಇವೆರಡು, ಮೆಕ್ಕೆಜೋಳ ಮತ್ತೆ ಶೇಂಗಾ ಹಿಂಡಿ ಎರಡು ನೆನೆಸೇರ ಕೊಡ್ಬೋದು ನೀವು. ಇಲ್ಲ ಹಂಗ ಇದು ತೆಳ್ಳನ್ ಶೇಂಗಾ ಹಿಂಡಿ ಒಂದ್ ಸಿಗುತ್ತ. ಸೊ ಅದನ್ನ ನೀವು ಪುಡಿ ಮಾಡ್ಕೊಂಡು ಕಾಳ್ ಜೊತೆಗೆ ಕಾಳ್ನ ಮಿಕ್ಸಿಗೆ ಹಾಕೊಂಡ್ ಅಂದ್ರ ಗಿರ್ನಿಗ್ ಹಾಕೊಂಡು ಒಂದ್ರೊಳಗ 3 ಭಾಗ ಆಗುವಂಗ್ ಹಾಕೊಂಡು ಅದನ್ನ ಡೈರೆಕ್ಟ್ ಆಗಿ ನೀವು ಆಡಿಗೆ ಕೊಡ್ಬೋದು. ಇನ್ನೂ ಒಂದೇನಂದ್ರ ನಾವು ಕುರಿಗಳಿಗೆ ಬೇರೆ ರೀತಿ ಕೈ ತಿಂಡಿನ ಮಾಡ್ಕೋತೀವಿ ವೇಟ್ ಗೇನ್ ಆಗೋದಕ್ಕ. ಸೊ ಇಲ್ಲಿ ನಾವು ಕುರಿಗಳಿಗೆ ಆಲ್ರೆಡಿ ಕೈ ತಿಂಡಿನ ನೆನ್ಸಿಟ್ಬಿಟ್ಟಿವಿ. ಇಲ್ಲಿ ನೋಡ್ಬೋದು, ಇದ್ರೊಳಗ ಏನ್ ಐತಿಪಾ ಅಂತಂದ್ರ ಕುರಿಗಳಿಗೆ ನಾನು ಕೈ ತಿಂಡಿದ ಸಪ್ರೇಟ್ ಆಗಿ ಶಾರ್ಟ್ಸ್ ಮತ್ತ ರೀಲ್ಸ್ ಹಾಕಿನಿ. ಅದ್ರೊಳಗ ನೋಡ್ರಿ, ಅಂದ್ರೆ ನೀಟಾಗಿ ಪ್ರಿಪೇರ್ ಮಾಡಿರೋದನ್ನ ಹಾಕಿನಿ. ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಇದನ್ನ. ಸೊ ಇದನ್ನ ಹಿಂಗ ಬೆಳಗ್ಗೆ ಫಾರ್ಮಿಗ್ ಬಂದಿಂದ ನೆನ್ಸಿಟ್ಕೊಂಡ್ಬಿಡ್ತೀವಿ. ನಾವು ಯಾವಾಗ್ಲೂ ಕೈ ತಿಂಡಿನ ರಾತ್ರಿ ಅಷ್ಟ ಕೊಡ್ತೀವಿ. 2 ಟೈಮ್ ಕೊಡ್ಬೋದಾ ಅಂತಾನು ಬಾಳ ಜನ ಕೇಳ್ತಾರ. ಕೊಡ್ಬೋದು, ಆದ್ರೆ ನಾವ್ ಯಾಕೆ 2 ಟೈಮ್ ಕೊಡಲ್ಲ ಅಂತ ಹೇಳೇನು ಹೇಳ್ತೀನಂತ. ಸೊ ಈ ಕೈ ತಿಂಡಿ ಒಳಗ ಏನೇನ್ ಐತಿ ಅಂದ್ರ ಕಡ್ಲಿ ತೌಡು, ಗೋಧಿ ಬೂಸ ಮತ್ತ ಹತ್ತಿ ಹಿಂಡಿ, ಅದ್ರ ಜೊತೆಗೆ ಮೆಕ್ಕೆಜೋಳ
ಒಂದ್ ಕಾಳೊಳಗ 3 ಭಾಗ ಆಗಿರುವಂಗ ಅರ್ಧಂಬರ್ಧ ನುಚ್ಚ್ ಹೊಡ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆಗೆ 1% ಅಷ್ಟು ಮಿನರಲ್ ಮಿಕ್ಸ್ಚರ್ ಒಂದು ಸ್ವಲ್ಪ ಉಪ್ಪು ಹಾಕಿ ಹಿಂಗೆಲ್ಲಾ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಫಸ್ಟೇ ಅದನ್ನ ಒಂದ್ ಡ್ರಮ್ ಅಷ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಖಾಲಿ ಆಗೈತೆ ಅದು. ಸೊ ನೆನ್ಸಿಟ್ಕೊಂಡಿರೋದ ತೋರ್ಸಾತೀನಿ. ಪ್ರಿಪರೇಷನ್ ವಿಡಿಯೋ ಐತಿ, ಅದನ್ನು ನೋಡ್ರಿ. ಸೊ ಅದನ್ನ ಫಾರ್ಮಿಗೆ ಬಂದು ಬೆಳಗ್ಗೆ ನೆನ್ಸಿಟ್ಕೊಂಡಿರ್ತೀವಿ ಈ ರೀತಿ. ಸೊ ಇದನ್ನ ಏನೈತಲ್ಲ ನೈಟ್ 1 ಟೈಮ್ ಅಷ್ಟೇ ನಾವು ಕೈ ತಿಂಡಿನ ಕುರಿಗಳು ಕೊಡ್ತೀವಿ. ಸೊ ಕುರಿಗಳು ಕೊಡುವಂತ ಕೈ ತಿಂಡಿ ಬೇರೆ, ಆಡಿಗೆ ಕೊಡುವಂತ ಕೈ ತಿಂಡಿ ಬೇರೆ. ಯಾಕಂತ ಹೇಳ್ತೀನಿ. ಸೊ ನಾವು ಕೈ ತಿಂಡಿ ಬೇರೆ ಬೇರೆ ರೀತಿ ಕೊಡ್ತೀವಿ, ಒಂದೇ ಟೈಮ್ ಕೊಡ್ತೀವಿ. ಯಾಕಪ್ಪ ಅಂತಂದ್ರೆ ಈಗ ನಿಮ್ಗೆಲ್ಲಾ ಗೊತ್ತಿದ್ದಂಗ ಎಲ್ಲಾದ್ರ ರೇಟ್ ಬಾಳ ಅಂದ್ರ ಬಾಳ ಕಾಸ್ಟ್ಲಿ ಆಗ್ಬಿಟ್ಟೈತಿ. ಮೆಕ್ಕೆಜೋಳ ತಗೋರಿ, ಶೇಂಗಾ ಹಿಂಡಿ ತಗೋರಿ, ಆಮೇಲೆ ಕಡ್ಲಿ ತೌಡು, ಗೋಧಿ ಬೂಸ, ಮತ್ತ ಹತ್ತಿ ಹಿಂಡಿ ಎಲ್ಲಾನು ಕಾಸ್ಟ್ಲಿ ಆಗ್ಯಾವ. ಹೇಳ್ಬೇಕಂದ್ರ ಇದು ನಾವು 4 ವರ್ಷದ ಹಿಂದ ಏನ್ ಹಾಕ್ತಿದ್ವಲ್ಲ ಎರಡ್ ಪಟ್ಟು ಜಾಸ್ತಿ ಆಗೈತೆ ಅಂತ ಹೇಳ್ಬೋದು. ಅಷ್ಟು ಕಾಸ್ಟ್ಲಿ ಆಗ್ಯಾವ. ಎಲ್ಲಾ ಕಾಳು ಕಡಿ ಎಲ್ಲಾನು ಕಾಸ್ಟ್ಲಿ ಆಗ್ಯಾವ. ಸೊ ಆ ರೀಸನ್ಗೆ ಈಗ ನಾನ್ ಆಗ್ಲೇ ಹೇಳ್ದಂಗ ಆಡಿಗೆ ಫುಡ್ ಬಾಳ ಬೇಕು. ಅವಕ್ಕ ಇವೆಲ್ಲಾನು ಮಿಕ್ಸ್ ಮಾಡಿ ಅರ್ಧಂಬರ್ಧ ಕೊಡೋದ್ಕಿಂತ ಒಂದೇ ಫುಡ್ ಸಫಿಶಿಯಂಟ್ ಆಗಿ ಕೊಡ್ಬೇಕು ಅನ್ನೋದು ನಮ್ಮ ವಿಚಾರ. ಸೊ ಹಂಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರ ಎಲ್ಲಾನು ಮಿಕ್ಸ್ ಮಾಡಿ ಕೈ ತಿಂಡಿ ಅದ್ರ ಹೊಟ್ಟಿ ತುಂಬುವಷ್ಟು ಕೊಟ್ರ ಬಾಳ ಕಾಸ್ಟ್ಲಿ ಆಗುತ್ತೆ ಅನ್ನೋದಕ್ಕ ನಾವು ಏನ ಮೆಕ್ಕೆಜೋಳ ಮತ್ತ ಇದು ಯಾವ್ದ್ ಸಾರಿ ಹಿಂಡಿಗಳು ಕನ್ಫ್ಯೂಸ್ ಆಗ್ತಾವ. ಸೊ ಹಂಗಾಗಿ ಶೇಂಗಾ ಹಿಂಡಿ, ಮೆಕ್ಕೆಜೋಳ ಮತ್ತ ಶೇಂಗಾ ಹಿಂಡಿನ ಎರಡಷ್ಟೇ ನಾವು ಅದಕ್ಕ ಸಫಿಶಿಯಂಟ್ ಆಗೋ ಅಷ್ಟು ಕೊಡ್ತೀವಿ. ಸೊ ಇನ್ನ ನೆಕ್ಸ್ಟ್ ಇದು ಕುರಿಗೆ ಬಂದ್ರ ಕುರಿದ್ ಮೇನ್ ಏನಂದ್ರ ವೇಟ್ ಗೇನ್ ಆಗ್ಬೇಕು. ಯಾಕಂದ್ರ ಫ್ಯಾಟ್ನಿಂಗ್ ಮಾಡಾತೀವಿ ನಾವು, ಆ ಮರಿಗಳನ್ನ ಸೇಲ್ ಮಾಡಾತೀವಿ ಅಂದ್ರ ನಮ್ಮ ಕುರಿಗಳು ದಷ್ಟ ಪುಷ್ಟವಾಗಿ ಕಾಣ್ಬೇಕು. ಸೊ ವೇಟ್ ಗೇನ್ ಅನ್ನೋದು ಒಂದು ಸಡನ್ ಆಗಿ ಬರೋದಿಲ್ಲ ಯಾವಾಗ್ಲೂ ಅಷ್ಟೇ. ಅದಕ್ಕ ನಾವು ಒಂದು ಪ್ರೊಸೀಜರ್ ನ ಮೇಂಟೈನ್ ಮಾಡ್ಕೊಂಡ್ ಹೋಗ್ಬೇಕು ಲಿಮಿಟೆಡ್ ಒಳಗ. ಸೊ ಹಂಗ ನಮ್ಗ ಕಡಿಮೆ ಬಂಡವಾಳದೊಳಗ ಸಿಕ್ಕಿರೋದಂತದಂದ್ರ ಹತ್ತಿ ಹಿಂಡಿ ಕಂಪೇರ್ ಟು ಶೇಂಗಾ ಹಿಂಡಿ ಕಂಪೇರ್ ಮಾಡಿದ್ರೆ ಹತ್ತಿ ಹಿಂಡಿ ಬೆಟರ್. ಆಮೇಲೆ ವೇಟ್ ಗೇನ್ ಕೂಡ ಅಷ್ಟೇ ಚಲೋ ಆಗುತ್ತೆ ಹತ್ತಿ ಹಿಂಡಿಗೆ. ಅದ್ರ ಜೊತೆಗೆ ಕಡ್ಲಿ ತೌಡು, ಗೋಧಿ ಬೂಸ ಇದು ಒಂದು ರೀಸನೇಬಲ್ ರೇಟ್ ಒಳಗ್ ಸಿಗುತ್ತ. ಸೊ ಅದನ್ನು ಬಳಸ್ತೀವಿ ನಾವ್ ಅದಕ್ಕ. ಕಡ್ಲಿ ತೌಡು ಗೋಧಿ ಬೂಸಕ್ಕೂ ಡಬಲ್ ವೇಟ್ ಬರ್ತಾವ. ಕೆಲವೊಬ್ರು ಹಾಕ್ತಾರ, ಕಡ್ಲಿಗಳನ್ನ ಹಾಕ್ತಾರ ಮತ್ತ ಗೋಧಿಯನ್ನ ಹಾಕ್ತಾರ. ಯಾಕಂದ್ರ ಅದ ವೇಟ್ ಅಷ್ಟು ಚಲೋ ಬರ್ತಾವ. ಸೊ ಕಡ್ಲಿ ಮತ್ತ ಗೋಧಿನ ಡೈರೆಕ್ಟ್ ಆಗಿ ಹಾಕೋ ಬದ್ಲು ನಿಮ್ಗ ಅಷ್ಟು ಆಗ್ಲಿಲ್ಲ ಅಂದ್ರ ಅದ್ರ ಬೂಸ ಅಥವಾ ಅದ್ರ ತೌಡಾದ್ರೂ ಯೂಸ್ ಮಾಡ್ರಿ ನೀವು. ಮರಿಗಳು ವೇಟ್ ಗೇನ್ ಚಲೋ ಆಗ್ತಾವ. ಅದ್ರ ಜೊತೆಗೆ ಮೆಕ್ಕೆಜೋಳ ಅಂತ್ರು ಮರಿಗಳು ಕುರಿ ಆಗ್ಲಿ ಆಡಾಗ್ಲಿ ಮೆಕ್ಕೆಜೋಳ ಕೊಡ್ಲೇಬೇಕಾಗುತ್ತ. ಸೊ ಈ ರೀತಿ ಕೊಟ್ಕೊಂಡು ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ನ ಆಡ್ ಮಾಡ್ರಿ ಕುರಿಗೆ ಮೇಕೆಗೆ. ಅದ ವೇಟ್ ಗೇನ್ ಜಾಸ್ತಿ ಆಗುತ್ತ. ಅದ್ ಮತ್ತ ಇದ್ರೊಳಗ ಏನಾದ್ರೂ ಪೋಷಕಾಂಶ ಸಿಕ್ಕಿಲ್ಲ ಅಂದ್ರುನು ಮಿನರಲ್ ಮಿಕ್ಸ್ಚರ್ ಒಳಗ ಎಲ್ಲಾ ತರದ ಮಿನರಲ್ಸ್ ಇರೋದ್ರಿಂದ ಮರಿಗಳಿಗೆ ಬೇಕಾಗಿರುವಂತ ಎಲ್ಲಾ ಮಿನರಲ್ಸ್ ಬಾಡಿಗೆ. ಸೊ ಈ ರೀತಿ ನಾವು ಫುಡ್ ಕೊಡ್ತೀವಿ. ಇನ್ನ 1 ಟೈಮ್ ಅನ್ನೋದಕ್ಕೂ ಅದೇ ರೀಸನ್ ಏನಂದ್ರ ಎಲ್ಲಾನು ಕಾಸ್ಟ್ಲಿ ಆಗಿರೋ ಕಾರಣ ಎರಡೆರಡು ಟೈಮ್ ಕೊಡೋದ್ರಿಂದ ಹೈ ಬಜೆಟ್ ಆಗುತ್ತ. ಸೊ ಶಾರ್ಟ್ ಟರ್ಮ್ ಅಂದ್ರ ಏನೋ ಒಂದ್ ಮಾಡೋಣಪ್ಪ ಅನ್ಬೋದು. ನಮ್ದು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಒಳಗ ಹಿಂಗ್ ದುಡ್ಡು ಬರ್ತಾವ ಹಿಂಗ್ ಹೋಗ್ತಾವ. ಲಾಂಗ್ ಟರ್ಮ್ ನಮ್ದು ಏನಿದ್ರು ಈಗ ಕುರಿಗಳನ್ನ ಸಾಕಾತೀವಿ ಅಂದ್ರ ಬಕ್ರೀದ್ಗೆ ಸಾಕಾತೀವಿ, ನೆಕ್ಸ್ಟ್ ಆಡ್ ಮಾಡಾತೀವಿ ಬ್ರೀಡಿಂಗ್ಗೆ. ಸೊ ವರ್ಷಾನ್ಗಟ್ಲೆ ಸಾಕ್ಬೇಕಂದ್ರ ವರ್ಷಾನ್ಗಟ್ಲೆ ನಾವ್ ಅದ ಮೇವಿಗೆ ಅದು ಫುಡ್ಡಿಗೆ ನಾವೆಲ್ಲದಕ್ಕೂ ಖರ್ಚು ಮಾಡ್ಬೇಕಂದ್ರ ಒಂದು ಲಿಮಿಟೆಡ್ ಒಳಗ ಖರ್ಚು ಮಾಡ್ಬೇಕಾಗುತ್ತ. ಸೊ ಹಂಗಾಗಿ ನಾವು ವರ್ಷ ಪೂರ್ತಿ ಅದನ್ನ ಮೇಂಟೈನ್ ಮಾಡೋದ್ ಸಂಬಂಧ ಒಂದು ಹೊತ್ತು ಹಾಕೊಂಡು ಒಣ ಮೇವು ಹಸಿ ಮೇವು ಜೊತೆಗೆ ಮರಿಗಳನ್ನ ಮೇಂಟೈನ್ ಮಾಡ್ಕೊಂಡ್ ಹೊಂಟಿವಿ. ಅಂಡ್ ನಿಮ್ ಹತ್ರ ಬಜೆಟ್ ಬಾಳ ಐತಿ, ನಾವು ಇಲ್ಲ ರೀ 2 ಹೊತ್ತುನು ಹಾಕಿ ಮೇಂಟೈನ್ ಮಾಡ್ತೀವಿ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೀವ್ 2 ಹೊತ್ತುನು ಕೈ ತಿಂಡಿನ ಕೊಟ್ಟು ಒಂದ್ ಹೊತ್ತು ಮೇವುಗಳನ್ನ ಕೊಟ್ಕೊಂಡು ಮೇಂಟೈನ್ ಮಾಡ್ಬೇಕಂದ್ರ ಎಷ್ಟು ಕೈ ತಿಂಡಿನ ಜಾಸ್ತಿ ಕೊಡ್ತಿರಲ್ಲ ಅಷ್ಟು ಚಲೋ ಏನ ವೇಟ್ ಗೇನ್ ಆಗ್ತಾವ ಮರಿಗಳು. ಸೊ ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ ಮಾಡಾತೀರಿ 2-2.5 ತಿಂಗಳಂದ್ರ 2 ಟೈಮ್ ಕೈ ತಿಂಡಿ ಕೊಟ್ಟು ನೋಡ್ರಿ. ಅದು ನಾನ್ ಹೇಳ್ದಂಗ ಪ್ರಿಪೇರ್ ಮಾಡ್ಕೊಂಡ್ ಕೊಟ್ಟು ನೋಡ್ರಿ, ಅಗ್ದಿ ಫಾಸ್ಟ್ ಆಗಿ ವೇಟ್ ಗೇನ್ ಆಗತ್ತ. ಇನ್ನ ಕೆಲವೊಬ್ರು ಹೇಳ್ತಾರ ಸಪ್ಲಿಮೆಂಟ್ಸ್ ಏನಾದ್ರು ಯೂಸ್ ಮಾಡ್ಬೋದಾ ವೇಟ್ ಗೇನ್ ಆಗೋದಕ್ಕ, ಯಾವ್ದಾದ್ರು ಟಾನಿಕ್ ಇದ್ರ ಹೇಳ್ರಿ ಅದು ಇದು ಅಂತ ಹೇಳಿ. ಸೊ ಆಲ್ಮೋಸ್ಟ್ ನಾನು ಬಹಳಷ್ಟು ಟಾನಿಕ್ ಬಗ್ಗೆನು ಹೇಳಿನಿ. ಅಂಡ್ ಇದು ನಾನ್ ಈಗ ಏನ್ ಹೇಳ್ತೀನಿ ಅಂದ್ರ ಟಾನಿಕ್ ಅನ್ನೋದು ಯಾಕೆ ಯೂಸ್ ಮಾಡ್ತೀರಿ, ನ್ಯಾಚುರಲ್ ಆಗಿ ಬಿಲ್ಡ್ ಮಾಡಕ್ ಟ್ರೈ ಮಾಡ್ರಿ. ಈಗ ಹೇಳ್ದಂಗ ಮಿನರಲ್ ಮಿಕ್ಸ್ಚರ್, ಹತ್ತಿ ಹಿಂಡಿ, ಬೂಸ ಎಲ್ಲಾ ಯೂಸ್ ಮಾಡಾಕತ್ರಿ ನೀವ್ ಅಂದ್ರ ಮರಿಗಳು ಚಲೋನ ವೇಟ್ ಗೇನ್ ಬರ್ತಾವ. ಸೊ ಆ ರೀತಿ ಟ್ರೈ ಮಾಡಿ ನೋಡ್ರಿ, ರಿಸಲ್ಟ್ 2 ತಿಂಗಳೊಳಗ ನಿಮ್ಗ ಗೊತ್ತಾಗುತ್ತೆ. ಇನ್ನ ರೂಟೀನ್ ಎಷ್ಟೊತ್ತಿಗೆ ಏನೆಲ್ಲಾ ಹಾಕ್ತಿವಿ ಅಂತ ಹೇಳೋದಾದ್ರೆ ನಾವು ಬೆಳಗ್ಗೆನೆ ಶೆಡ್ ಒಳಗ ಮರಿಗಳಿಗೆ ಹಸಿ ಮೇವು ಫಸ್ಟ್ ಹಾಕೋತೀವಿ. ಸೊ ಹಸಿ ಮೇವು 8 ಗಂಟೆ 8:30 ಅನ್ನೋಷ್ಟ್ರೊಳಗ ಹಸಿ ಮೇವು ಕಟ್ ಮಾಡ್ಕೊಂಡ್ ಹಾಕೊಂಡ್ ಬಿಡ್ತೀವಿ. ಅದಾದ್ಮೇಲೆ ಮಧ್ಯಾಹ್ನಕ್ಕ ಹಸಿ ಮೇವು ಹಾಕಿದ್ ಯಾವ್ದೇ ಒಂದ್ ಫುಡ್ ಆದ್ರೂ ನೀವ್ ಹಾಕಿದ್ಮೇಲೆ ಅದು ತಿಂದ ಮೇಲೆ 2 ಅವರ್ ಆದ್ರೂ ಗ್ಯಾಪ್ ಕೊಡ್ಬೇಕಾಗುತ್ತ ಫುಡ್ ಇಂದ ಫುಡ್ಡಿಗೆ. ಅಂದ್ರ ಅದು ಜೀರ್ಣಕ್ರಿಯೆ ಮಾಡ್ಕೊಳ್ಳೋದಕ್ಕ.
ಇಲ್ಲ ಅಂದ್ರೆ ಏನಾಗುತ್ತಂದ್ರ ನೆಕ್ಸ್ಟ್ ಒಂದ್ ಫುಡ್ ಬಂತಂದ್ರ ಅರ್ಧಂಬರ್ಧ ಡೈಜೆಷನ್ ಆಗ್ಬಿಡುತ್ತ, ಅದಕ್ಕ ಆ ಫುಡ್ ತಿಂದ್ಬಿಡ್ತ ಗಬಗಬಾ ಅಂತ ಹೇಳಿ ಅಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗತ್ತ, ಮರಿಗಳದ್ದು ಹೆಲ್ತ್ ಅಪ್ಸೆಟ್ ಆಗತ್ತ. ಸೊ ಇದೊಂದು ಗಮನದೊಳಗೆ ಇಟ್ಕೋರಿ. ಸೊ ಒಂದ್ ಫುಡ್ ಎಲ್ಲಾ ಖಾಲಿ ಮಾಡೈತಂದ್ರ 2 ಅವರ್ಸ್ ಅದಕ್ ಗ್ಯಾಪ್ ಕೊಟ್ಟು ಅದಾದ್ಮೇಲೆ ಹಾಕೋರಿ. ಸೊ ಹಂಗ ನಾವ್ 3-3:30 ಅನ್ನೋಷ್ಟೊಳಗ ಮತ್ತ ಒಣ ಮೇವ್ ಹಾಕೋತೀವಿ. ಅದಾದ್ಮೇಲೆ ರಾತ್ರಿ 8 ಗಂಟೆ ಅನ್ನೋಷ್ಟೊಳಗ ಕೈ ತಿಂಡಿನ ಕೊಡ್ತೀವಿ. ಸೊ ಈ ರೀತಿ ಇರುತ್ತ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನಾನ್ ಯಾವಾಗೂ ಹೇಳ್ದಂಗ ನೀರಿನ ಬಗ್ಗೆ ಬಹಳ ಲಕ್ಷ್ಯ ಕೊಡ್ರಿ. ದಿನಕ್ಕೆ 2 ಸರಿ ನೀರ್ ಚೇಂಜ್ ಮಾಡಿ ಮರಿಗಳಿಗೆ ನೀರ್ ಇಡ್ರಿ. ಯಾಕಂದ್ರ ಅದು ಏನಾದ್ರು ಕಸ ಕಡ್ಡಿ ಬಿದ್ರ ಅಥವಾ ಅದಕ್ಕ ಒಂದ್ ಮರಿಗೆ ಏನಾದ್ರು ಡಿಸೀಸ್ ಬಂದ್ರ ಈಗ ಎಲ್ಲಾ ಮರಿಗಳಿಗೂ ಸಪರೇಟ್ ಆಗಿ ನೀರ್ ಕುಡಿಸೋದಕ್ಕಾಗಲ್ಲ. ಸೊ ಹಂಗಾಗಿ ಒಂದರಿಂದ ಒಂದು ಸ್ಪ್ರೆಡ್ ಆಗೋದ್ ಬೇಡ. ಅಲ್ಲೇ ಬಿದ್ದು ಅದು ಕೊಳತು ನೀರೆಲ್ಲ ಗಲೀಜಾಗಿ ಅದರಿಂದ ಡಿಸೀಸ್ಗಳು ಬರ್ತಿರ್ತಾವ. ಸೊ ನೀರನ್ನು ಮೇಂಟೈನ್ ಮಾಡೋದನ್ನ ಕಲೀರಿ. ಅಂದ್ರೆ 2 ಟೈಮ್ ಸ್ವಚ್ಛವಾಗಿರುವಂತ ನೀರು, ಟಬ್ ಎಲ್ಲ ಕ್ಲೀನ್ ಮಾಡಿನೇ ನೀರ್ ಕೊಡ್ರಿ. ಸೊ ಇಷ್ಟಿತ್ತು ಇವತ್ತಿಂದ ನಮ್ಮ ಫಾರ್ಮಿಂದ ಕುರಿಗಳಿಗೆ ಮೇಕೆಗಳಿಗೆ ಕೊಡುವಂತ ಆಹಾರದ ರೂಟೀನ್ ಅಂಡ್ ಪದ್ಧತಿ. ಯಾವೆಲ್ಲ ಹಸಿಮೇವ್ ಹಚ್ಕೊಂಡಿವಿ, ಯಾವ ಒಣಮೇವ್ ಹಾಕ್ತಿವಿ, ಅದರಿಂದ ಎಷ್ಟೆಲ್ಲಾ ಉಪಯೋಗಗಳದಾವು, ಏನೆಲ್ಲ ಯೂಸಸ್ ಆಗ್ತಾವಂತ ಎಲ್ಲಾನು ಹೇಳಿನಿ ಅಂತ ಅನ್ಕೋತೀನಿ. ಅಂಡ್ ಕೈ ತಿಂಡಿ ಬಗ್ಗೆನೂ ನಿಮ್ಗ ಕ್ಲಾರಿಟಿ ಸಿಕ್ಕೈತಿ ಅಂತ ಅನ್ಕೋತೀನಿ. ಇನ್ನು ನಿಮ್ಗ ಕೈ ತಿಂಡಿ ಪ್ರಿಪರೇಷನ್ ಬಗ್ಗೆ ಏನಾದ್ರು ಡೌಟ್ ಇದ್ರ ಆಲ್ರೆಡಿ ನಾನು ವಿಡಿಯೋಸ್ ಹಾಕಿರ್ತೀನಿ ಶಾರ್ಟ್ಸ್, ಅದನ್ನ ಚೆಕ್ ಮಾಡ್ರಿ, ನಿಮ್ಗ ಎಲ್ಲಾ ಡೌಟ್ ಕ್ಲಿಯರ್. ಬಹಳಷ್ಟು ಜನರ ಸಪೋರ್ಟ್ ನನ್ಗ ಸಿಗಾತೈತಿ, ಹಂಗ ನಿಮ್ಮೆಲ್ಲರ ಸಪೋರ್ಟ್ ನನ್ಗ್ ಸಿಗ್ಲಿ. ಇನ್ನು ಯಾರ್ಯಾರು ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರ ಬೇರೆ ಯಾವ ಚಾನೆಲ್ ಒಳಗ ಒಂದೊಂದರ ಬಗ್ಗೆ ಮಾಹಿತಿ ಸಿಗ್ಬಹುದು, ಬಟ್ ನನ್ ಚಾನೆಲ್ ಒಳಗ ನಿಮ್ಗ ಬರೇ ಕುರಿ ಮೇಕೆ ಬಗ್ಗೆ ಅಷ್ಟೇ ಮಾಹಿತಿ ಸಿಗುತ್ತ. ಪರ್ಟಿಕ್ಯುಲರ್ ಆಗಿ ನಮ್ ಫಾರ್ಮ್ ಒಳಗ ನಾವ್ ಯಾವ ರೀತಿ ಮರಿಗಳನ್ನ ಮೇಂಟೈನ್ ಮಾಡ್ತೀವಿ, ಏನೆಲ್ಲ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಿದ್ವಿ, ನಿಮ್ಗೂ ಏನೆಲ್ಲ ಪ್ರಾಬ್ಲಮ್ ಗಳು ಫೇಸ್ ಮಾಡಾತೀರಿ ಅದನ್ನ ನನ್ ಕಮೆಂಟ್ ಹಾಕಿದ್ರ ಅದಕ್ಕೇನಾದ್ರೂ ಸೊಲ್ಯೂಷನ್ ನನ್ಗೆ ಗೊತ್ತಿದ್ದಷ್ಟು ನನ್ನ ಮಾಹಿತಿ ಕೊಡೋದಕ್ಕ ಟ್ರೈ ಮಾಡ್ತೀನಿ. ಸೊ ಹಿಂಗ ನಿಮ್ ಸಪೋರ್ಟ್ ಎಲ್ಲ ನನ್ ಮೇಲೆ ಇರ್ಲಿ. ಅಂಡ್ ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ಈ ಫುಲ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ತಾ. ಅಂಡ್ ಥ್ಯಾಂಕ್ ಯು ಎವ್ರಿವನ್, ಬಾಯ್.